ರಾಜ್ಯದಲ್ಲಿ ಪಶ್ಚಿಮ ಬಂಗಾಳ ಮಾದರಿಯಲ್ಲಿ ಗುಂಡಾಗಿರಿ ನಡೀತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಆಗ್ತಾ ಇದೆ. ಡಿಕೆ ಸರ್ಕಾರದ ವಿರುದ್ಧ ಗುಡುಗಿದಂತ ಹಿಂದೂ ಹುಲಿ ಬಸನಗೌಡ ಯತ್ನಾಳ್ ಪಾಟೀಲ್. ಈಗಾಗಲೇ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರಿರುವಂತ ಬಸನಗೌಡ ಪಾಟೀಲ್ ಯತ್ನಾಳ್ ಇದೀಗ ಈ ಸರ್ಕಾರದಲ್ಲಿ ಗುಂಡಾಗಿರಿ ನಡೀತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿಯಾಗಿ ಗುಂಡಾಗಿರಿ ನಡೀತಾ ಇರ್ತಲ್ಲ ಆ ರೀತಿಯಾಗಿ ರಾಜ್ಯ ಸರ್ಕಾರದಲ್ಲಿ ಅದು ಕರ್ನಾಟಕದಲ್ಲಿ ನಡೀತಾ ಇದೆ. ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಆಗ್ತಾ ಇದೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಹಿಂದೂ ಹುಲಿ ಯತ್ನಾಳ್ ಗುಡುಗಿದ್ದಾರೆ. ವೆಸ್ಟ್ ಬೆಂಗಾಲ್ ಮಾದರಿ ಗುಂಡಾಗಿರಿ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಆಗ್ತಾ ಇದೆ. ಡಿಕೆ ಸರ್ಕಾರದ ವಿರುದ್ಧ ಗುಡುಗಿದ ಹಿಂದೂ ಹುಲಿ ಯತ್ನಾಳ್. ಹಾವೇರಿ ಜಿಲ್ಲೆಯ ನರೇಗಲ್ ಗ್ರಾಮದಲ್ಲಿ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾರ ಹುಣ್ಣಿಮೆ ಗಲಭೆ ಗಾಯಾಳು ಮನೆಗೆ ಯತ್ನಾಳ್ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಕುಟುಂಬಸ್ಥರ ಭೇಟಿ ಮಾಡಿ ಸಾಂತ್ವನವನ್ನ ಹೇಳಿದರು. ವೈಯಕ್ತಿಕವಾಗಿ 2 ಲಕ್ಷ ಪರಿಹಾರ ನೀಡಿದ ಯತ್ನಾಳ್. ಹಬ್ಬದ ವೇಳೆ ನಡೆದ ಈ ಗಲಭೆ ಪೂರ್ವ ನಿಯೋಜಿತ ಕೃತ್ಯ. ಪೊಲೀಸರು ಆರೋಪಿಗಳನ್ನ ಬಂಧಿಸಿ ಕ್ರಮ ಕೈಗೊಂಡಿದ್ದಾರೆ. ಹಿಂದೂ ಹಬ್ಬಗಳ ವೇಳೆ ಮಸೀದಿಗಳ ತಪಾಸಣೆ ಆಗಬೇಕು. ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಸಂಪೂರ್ಣವಾಗಿ ಹದಗೆಟ್ಟಿದೆ. ಪೊಲೀಸರಿಗೆ ಮುಕ್ತವಾಗಿ ಕೆಲಸ ಮಾಡಲು ಅವಕಾಶವಿಲ್ಲ. ಕುಡುಗೋಲು ಮತ್ತು ಮಾರಕಾಸ್ತ್ರಗಳಿಂದ ವ್ಯವಸ್ಥಿತ ದಾಳಿಯಾಗಿದೆ. ಹಬ್ಬಗಳ ವೇಳೆ ಕಲ್ಲು ಪೆಟ್ರೋಲ್ ಬಾಂಬ್ ಎಸೆತ ಹೆಚ್ಚಾಗಿದೆ. ರಾಜ್ಯದಲ್ಲಿ ಬಂಗಾಳದಂತಹ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆಂಡ ಕಾರಿದ ಯತ್ನ. ಕಾರ ಹುಣ್ಣೆ ನಿಮಿತ್ತ ಏನು ಹಿಂದೂಗಳು ತೆಗೆದಂತಹ ಒಂದು ಮೆರವಣಿಗೆ ಮೇಲೆ ಅಮಾಯಕ ಯಾವುದೇ ರೀತಿ ಪ್ರಚೋದನೆಕಾರಿಯಾಗಿ ಯಾವುದೇ ಒಂದು ಘೋಷಣೆ ಕೂಗದೆ ಸುಮ್ಮನೆ ಶಾಂತವಾಗಿ ಕಾರ ಹುಣ್ಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಜನರ ಮೇಲೆ ದಿಢೀರ್ನೆ ಮುಸ್ಲಿಂ ಮತಾಂಧರು ಅಮಾನವೀಯ ರೀತಿಯಿಂದ ದಾಳಿ ನಡೆಸಿ ಸುಮಾರು 6 ಜನ ಅವರಿಗೆ ಅವರು ಸಂಗ್ರಹಿಸಿ ಇಟ್ಟಂಥ ಕುಡುಗೋಲು ಮತ್ತು ಅನೇಕ ಅಸ್ತ್ರಗಳನ್ನು ಉಪಯೋಗ ಮಾಡಿ ವ್ಯವಸ್ಥಿತವಾಗಿ ಹಿಂದೂ ಹಬ್ಬಗಳ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ಪೂರ್ವ ನಿಯೋಜಿತವಾಗಿ ಕಾರ್ಯವನ್ನು ಮುಸ್ಲಿಮರು ಮಾಡಿದ್ದಾರೆ. ಇದರಿಂದ ಈ ಊರಿನಲ್ಲಿ ಆಗಲಿ ಒಟ್ಟಾರೆ ಈ ರಾಜ್ಯದಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಕಲ್ಲೆಸೆಯುವುದು, ಪೆಟ್ರೋಲ್ ಬಾಂಬ್ ಹಾಕುವುದು ಮತ್ತು ಮಾರಕಾಸ್ತ್ರಗಳಿಂದ ದಾಳಿ ಮಾಡುವುದು ಬಹಳಷ್ಟು ಹೆಚ್ಚಾಗಿದೆ. ಅವರಿಗೆ ಭಯ ಇಲ್ಲ. ಅವರಿಗೆ ಸರ್ಕಾರದ ಬೆಂಬಲ ಇದೆ ಅನ್ನೋಂಥ ಕಾರಣದಿಂದ ಈ ರೀತಿ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವರ ಗುಂಡಾಗಿರಿ ದಬ್ಬಾಳಿಕೆ ನಡೆದಿದೆ. ಪೊಲೀಸ್ ಇಲಾಖೆಯವರು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಅಪರಾಧಿಗಳನ್ನ ಹಿಡಿದಿದ್ದಾರೆ. ಯಾರು ತಪ್ಪಿತಸ್ಥರು ಅನ್ನೋದು ಕ್ರಮ ತಗೋತಾ ಇದ್ದಾರೆ. ಇಲ್ಲಿ ಊರಿನ ಜನ ಎಲ್ಲರೂ ಪೊಲೀಸರ ಕ್ರಮದ ಬಗ್ಗೆ ಯಾರ್ದು ಒಂದು ನಕಾರಾತ್ಮಕ ಇಲ್ಲ. ಆದರೆ ಅದು ಮುಂಜಾಗ್ರತವಾಗಿ ಏನು ಅವರು ಮಾಡಿದಂಥದ್ದು ಅನಿರೀಕ್ಷಿತವಾಗಿ ನಮ್ಮ ಹಿಂದೂಗಳು ಇವತ್ತು ಯಾವುದೇ ಹಬ್ಬ ಹರಿದಿನಗಳಿದ್ದಾಗ ಮಸೂತಿಯಿಂದ ಈ ರಾಜ್ಯದಲ್ಲಿ ಮದ್ದೂರಿನಲ್ಲಿ ನಾನು ನೋಡಿದ್ದೇನೆ, ಮೊನ್ನೆ ಆಳಂದದಲ್ಲಿ ಈಶ್ವರ ಲಿಂಗದ ಮೇಲೆ ಉಚ್ಚಿ ಒಯ್ಯುವಂಥದ್ದು, ಮೂತ್ರವನ್ನು ಮಾಡುವಂಥದ್ದು ಕೆಲಸನೂ ಮಾಡಿದರು. ದುರ್ದೈವ ಅಂದರೆ ಅವ್ರನ್ನ ನ್ಯಾಯಾಲಯದಿಂದ ಮುಕ್ತ ಮಾಡಬೇಕಂತ ಹೇಳಿ ಈ ಸರ್ಕಾರ ರಿಪೋರ್ಟ್ ಹಾಕಬೇಕಂತೇಳಿ ಕೋರ್ಟಿಗೆ ಇದನ್ನು ತನ್ನ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿತು. ಏನೋ ಒಬ್ಬ ಹಿಂದೂ ಕಾರ್ಯಕರ್ತರು ಗಿರೀಶ್ ಭಾರದ್ವಾಜ್ ಅನ್ನೋರು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಇವತ್ತು ತಡೆ ಆಜ್ಞೆ ನೀಡಿದೆ. ಇದನ್ನೆಲ್ಲ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹದಗೆಡ್ತಾ ಇದೆ. ಪೊಲೀಸರಿಗೆ ಮುಕ್ತವಾದಂಥ ಅಧಿಕಾರ ಇಲ್ಲ. ಅವ್ರು ಏನೇ ಮಾಡಿ ಅದನ್ನು ಹತೋಟಿ ತರಲಿಕ್ಕೆ ಮತ್ತು ಕ್ರಮ ತಗೋಬೇಕಂದ್ರೆ ನಿರಂತರವಾಗಿ
ಕಾಂಗ್ರೆಸ್ಸಿನ ಒಂದು ಏನು ಹಸ್ತಕ್ಷೇಪ ಪೊಲೀಸ್ ಇಲಾಖೆಯಲ್ಲಿ ಅತಿಯಾಗಿದೆ. ಕಾರ ಹುಣ್ಣೆ ನಿಮಿತ್ತ